ಬೈರಮಂಗಲ ಬಿಡದಿ ಟೌನ್ಶಿಪ್ ವಿರೋಧಿಸಿ ಹೋರಾಟ ರೈತರ ಹೋರಾಟದಲ್ಲಿ ಭಾಗಿಯಾದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಂದು ಕಡೆ ಭೂಮಿ ಕೊಡುವವರ ಪರವೂ ನಡೀತಾ ಇದೆ ಪ್ರತಿಭಟನೆ ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ ವೇದಿಕೆ ಸಿದ್ಧ ಸಿಎಂ ಡಿಕೆ ಶಿವಕುಮಾರ್ಗೆ ಚೇರ್ ಕಾಯ್ದಿರಿಸಿದ ರೈತರು ಮತ್ತೊಂದು ಕುರ್ಚಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಸೀನ ದಂಡು ದಾಳಿಗೆ ಕಾಂಗ್ರೆಸ್ನಿಂದ ಕೆಲವರನ್ನ ರೆಡಿ ಮಾಡ್ತಿದ್ದಾರೆ ನನ್ನ ಮಗ ನಿಮ್ಮ ಹಾಗೆ ಕಂಡವರ ಭೂಮಿಯನ್ನ ಲಪಟಾಯಿಸಿ ಬದುಕ್ತಾ ಇಲ್ಲ ಬಿಡದಿ ಟೌನ್ಶಿಪ್ ಪರ ಹೋರಾಟದ ಬಗ್ಗೆ ಎಚ್ಡಿಕೆ ವಾಗ್ದಾಳಿ ಸಿಎಂ ಅವರು ಕರೆದಾಗ ಕುಮಾರಸ್ವಾಮಿ ಅವರು ಯಾಕೆ ಬರಲಿಲ್ಲ ಚರ್ಚೆಗೆ ನಾವು ಯಾವಾಗಲೂ ಸಿದ್ಧ ಬಹಿರಂಗ ಸ್ಥಳದಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ಗಲಾಟೆ ಗಲಭೆಯಾದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ಎಚ್.ಡಿ. ಕುಮಾರಸ್ವಾಮಿ ರಾಜಕೀಯ ಮಾಡೋಕ್ ಬಂದಿದ್ದಾರೆ ನಾವು ಯಾರೂ ಇಲ್ಲಿ ಗೂಂಡಾಗಳಿಲ್ಲ ಗಲಾಟೆ ಮಾಡೋದಿಲ್ಲ ನಮಗೆ ಟೌನ್ಶಿಪ್ ಬೇಕೇ ಬೇಕು ಅಂತ ಅನ್ನದಾತರ ಪಟ್ಟು ಎಚ್.ಡಿ.ಕೆ ಸಿಎಂ ಆಗಿದ್ದಾಗ ಅವರು ಧರಿಸಿದ್ದ ಎಲ್ಲ ವಾಚ್ಗಳ ಫೋಟೋ ಹಾಕಿದ್ದೇನೆ ಈಗ ಅವರು HMT ವಾಚ್ ಕಟ್ಕೊಂಡು ಬಂದ್ಬಿಟ್ರೆ ಆಗುತ್ತಾ ನೀವು 32 ಎಕರೆ ಹೇಗೆ ಬಂತು ಅಂತ ಡಾಕ್ಯುಮೆಂಟ್ ನನ್ನ ಮುಖದ ಮೇಲೆ ಬಿಸಾಕಿ ಮತ್ತೆ ಶಾಸಕ ಪ್ರದೀಪ್ ಈಶ್ವರ್ ಸವಾಲು ಕೊಪ್ಪಳದ ಭಾನಾಪುರ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ 5 ಸಾವು 5 ಜನರಿಗೆ ಗಾಯ ಓಮಿನಿ ವ್ಯಾನ್ನಲ್ಲಿ ಮಂತ್ರಾಲಯಕ್ಕೆ ಹೋಗ್ತಿದ್ದಾಗ ಅಶೋಕ್ ಲೇಲ್ಯಾಂಡ್ ವಾಹನ ಗುದ್ದಿ ದುರ್ಘಟನೆ ನಾಡಪ್ರಭು ಕೆಂಪೇಗೌಡರ ಅದ್ದೂರಿ 517ನೇ ಜಯಂತ್ಯೋತ್ಸವ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 108 ಅಡಿಗಳ ಕಂಚಿನ ಪ್ರತಿಮೆಗೆ ಮಾಲಾರ್ಪಣೆ ಸಿಎಂ ಡಿಕೆ ಶಿವಕುಮಾರ್ರಿಂದ ಥೀಮ್ ಪಾರ್ಕ್ ಕೂಡ ಉದ್ಘಾಟನೆ ಕೆಆರ್ಪುರಂನಲ್ಲಿ ನಡೆದಿದ್ದಂತಹ ಟ್ರಿಪಲ್ ಮರ್ಡರ್ ಕೇಸ್ ಆರೋಪಿ ಕೆನೆತ್ ಟ್ರಾವೆಲ್ ಹಿಸ್ಟರಿ ಜಾಲಾಡ್ತಾ ಇರೋ ಪೊಲೀಸರು ಮೊಬೈಲ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವುದೂ ಇಲ್ಲದೆ ಸರ್ವೈವ್ ಆಗಿದ್ದು ಹೇಗೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ತನಿಖೆ ಆಕೆಯಿಂದ ದೂರ ಇರುವಂತ ಎಷ್ಟು ಹೇಳಿದ್ರು ನೋ ಯೂಸ್ ವೈಶಾಖ್ ಹಾಗೂ ಕೃಷಿ ತಾಪುಂಡ ನಡುವಿನ ಸಂಬಂಧದ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮೃತ ಉದ್ಯಮಿ ಪತ್ನಿ ಮೇಘ ಕೊಟ್ಟ ದೂರಿನಲ್ಲಿ ಹಲವು ಅಂಶಗಳು ಬೆಳಕಿಗೆ ನಿಮ್ಮ ವಾಹನಕ್ಕೆ ಸಿಎನ್ಜಿ ತುಂಬಿಸಿಕೊಳ್ಳುವ ವೇಳೆ ಸ್ವಲ್ಪ ಎಚ್ಚರ ಬೆಂಗಳೂರಿನ ಕೋರಮಂಗಲದ ಸಿಎನ್ಜಿ ಸ್ಟೇಷನ್ನಲ್ಲಿ ಸಿಡಿದ ಸಿಎನ್ಜಿ ಪೈಪ್ ಕಾರು ಚಾಲಕನಿಗೆ ಗಾಯ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಬೆಂಗಳೂರಲ್ಲಿ ದಾಖಲೆ ಇಲ್ಲದ 3 ಕೋಟಿ ನಗದು ಹಣ ಪತ್ತೆ ಕೇಸ್ ತಾವರೆಕೆರೆ ನಿವಾಸಿ ನಾಗರಾಜ್ಗೆ ಸೇರಿದಂತಹ ಕೋಟಿ ಹಣ ಕುರುಬರಹಳ್ಳಿ ಶೆಡ್ನಲ್ಲಿ ಸೀಸ್ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ನಾಗರಾಜ್ ವೆಂಕಟೇಶ್ ಅರೆಸ್ಟ್ ಜೆಬಿಎ ವ್ಯಾಪ್ತಿಯಲ್ಲಿ ನಾಳೆಯಿಂದ ಜುಲೈ 1ರವರೆಗೂ ಪಲ್ಸ್ ಪೋಲಿಯೋ ಅಭಿಯಾನ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಲಸಿಕೆ ಹಾಕಿಸೋಕೆ ಸೂಚನೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಮ್ಮ ಕ್ಲಿನಿಕ್ ಹೆರಿಗೆ ಆಸ್ಪತ್ರೆ ಅಂಗನವಾಡಿಗಳಲ್ಲಿ ಲಸಿಕೆ ಲಭ್ಯ ಶಾಲೆಗಳಲ್ಲಿ ಪೋಲಿಯೋ ಬೂತ್ಗಳ ಸ್ಥಾಪನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದ ಯೋಧರ ಹೆಸರು ಪ್ರಕಟ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮರ ಹೆಸರುಗಳ ಕೆತ್ತನೆ ಸ್ಮಾರಕಕ್ಕೆ ಸಂಬಂಧಿಸಿದ ವೆಬ್ಸೈಟ್ಗಳಲ್ಲಿಯೂ ಹೆಸರಿನ ಪಟ್ಟಿ ಬಿಡುಗಡೆ ಕೇತನ್ ಅಗರ್ವಾಲ್ ಕೊಲೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಕೇಸ್ ತನಿಖೆಗೆ ಎಸ್ಐಟಿ ರಚಿಸಿದ ಮಹಾರಾಷ್ಟ್ರ ಸರ್ಕಾರ ಕೊಲೆಯ ಪ್ಲಾನ್ ತಾನೇ ಮಾಡಿದ್ದಾಗಿ ಒಪ್ಪಿಕೊಂಡ ಸಿಯಾ ಅಯೋಧ್ಯೆ ರಾಮ ಮಂದಿರದಲ್ಲಿ ಹಣ ಕಳುವು ಪ್ರಕರಣ ಹಣ ಎಣಿಸುವ ಜಾಗದ ರಹಸ್ಯ ಸಿಸಿಟಿವಿಯಲ್ಲಿ ಕಳುವು ಸೆರೆ ಸುಮಾರು 7.5 ಕೋಟಿ ರೂಪಾಯಿ ಹಣ ಕಳ್ಳತನವಾಗಿರೋ ಶಂಕೆ ಒಂದೇ ಓವರ್ನಲ್ಲಿ 5 ಭರ್ಜರಿ ಸಿಕ್ಸರ್ ಸಿಡಿಸಿದ ಸ್ಟೋಯ್ನಿಸ್ ಅಮೆರಿಕದ ಮೇಜರ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ದಾಖಲೆ ಕೇವಲ 16 ಎಸೆತಗಳಲ್ಲಿ 42 ರನ್ ಕಲೆ ಹಾಕಿದ ಮಾರ್ಕಸ್ ಮತ್ತೊಂದು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ ಎಆರ್ ರೆಹಮಾನ್ 56ನೇ ಅಂತಾರಾಷ್ಟ್ರೀಯ ಸಾಧಕರ ಶೃಂಗಸಭೆಯಲ್ಲಿ ಗೋಲ್ಡನ್ ಪ್ಲೇಟ್ ಪ್ರಶಸ್ತಿ ನೀಡಿ ಗೌರವ ಹಾಲಿವುಡ್ನ ಖ್ಯಾತ ಚಲನಚಿತ್ರ ನಿರ್ದೇಶಕ ಪೀಟರ್ ಜಾಕ್ಸನ್ ರಿಂದ
ಪ್ರಶಸ್ತಿ ಪ್ರದಾನ. ವೆಂಕಟನಾರಾಯಣರನ್ನ ತಮಿಳುನಾಡಿನ ದೆಹಲಿ ಪ್ರತಿನಿಧಿಯಾಗಿ ನೇಮಕ, ರಾಜಕೀಯ ವಲಯದಲ್ಲಿ ಹುಬ್ಬೇರುವಂತೆ ಮಾಡಿದಂಥ ಸಿಎಂ ವಿಜಯ್. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ರಿಂದ ಮಹತ್ವದ ನಿರ್ಧಾರ. ನಟ ಕಿಚ್ಚ ಸುದೀಪ್ಗೆ ಹೊಸ ಕ್ಯಾರವಾನ್, ಬೆಲ್ಲರಂಗ ಭಾಷಾ ಸಿನಿಮಾ ಶೂಟ್ಗಾಗಿ 6.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಿ. ಹಾಲಿವುಡ್ ಶೈಲಿಯ ಕ್ಯಾರವಾನ್ ನೋಡೋಕೆ ಮುಗಿಬಿದ್ದ ಜನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.